ಈಗ ನಾವು ಓದ್ಬೇಕಾದಾಗ ಇವತ್ತೆಲ್ಲರೂ ಓದಕ್ಕಂತಾನೆ ಬಂದಿದ್ದೀವಿ. ಆದ್ರೆ ಎಂಡ್ ಆಫ್ ದ ಡೇ ನಲ್ಲಿ ಎಷ್ಟೋ ಜನ ಫೇಲ್ಯೂರ್ಸ್ ಆಗ್ತೀವಿ. ವೈ ವೈ ಓದಕ್ಕಂತ ಬಂದಿದ್ದೀರಾ, ಆದ್ರೆ ಎಂಡ್ ಆಫ್ ದ ಡೇ ನಲ್ಲಿ ಫೇಲ್ಯೂರ್ಸ್ ಆಗ್ತಾ ಇದೀವಿ. ವೈ? Because of bad activities. Yes? How? Example, social media, Instagram, Facebook. Of course, isn't it? So ಇವತ್ತು ನಾವು ಓದಕ್ಕಂತ ಬಂದಾಗ ನಾವು ಓದೋದ್ ಬಿಟ್ಟು ಬೇರೆ ಯಾಕೆ ನಾವು ಮಾಡಬೇಕು? ಸೊ ಇವಾಗ ನಾವೆಲ್ಲರೂ ಜರ್ನಿ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ಗೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇರ್ತೀವಿ, ಮೈಸೂರಿಗೆ ಹೋಗ್ತಾ ಇರ್ತೀವಿ, ಇನ್ನೊಂದ್ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ನಮ್ಮ ಗುರಿ ಯಾವುದು? ಬ್ಯಾಂಗ್ಳೂರ್ ಹೋಗ್ಬೇಕು ಅನ್ಕೊಂಡಿದೀವಿ, ಬ್ಯಾಂಗ್ಳೂರಲ್ಲಿ ಸೇರ್ಬೇಕು. ಇನ್ ಬಿಟ್ವೀನ್ ಅಲ್ಲಿ ಎಷ್ಟು ಸ್ಟಾಪ್ಸ್ ಇರುತ್ತೆ, ಎಷ್ಟೆಲ್ಲ ಹೋಟೆಲ್ ಸಿಗುತ್ತೆ, ಅಥವಾ ಇನ್ನೇನೋ ಅಂಗಡಿ ಸಿಗುತ್ತೆ, ಟೀ ಅಂಗಡಿ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಡೈವರ್ಷನ್ ಸಿಗುತ್ತೆ. ಬಟ್ ಫೈನಲಿ we have to reach Bangalore. ಬಟ್ ಇವಾಗ ನಾವೆಲ್ಲಿ ರೀಚ್ ಆಗ್ಬೇಕಾಗಿರೋದು? ಎಂಡ್ ಆಫ್ ದ ಡೇ ನಲ್ಲಿ ಕೋರ್ಸ್ ಕಂಪ್ಲೀಟ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು. ಇನ್ ಬಿಟ್ವೀನ್ ಅಲ್ಲಿ ಡೈವರ್ಷನ್ಸ್ ಬರುತ್ತೆ, ಬ್ಯಾಡ್ ಫ್ರೆಂಡ್ಸ್, ಬ್ಯಾಡ್ ಆಕ್ಟಿವಿಟೀಸ್. ಇವನ್ನೆಲ್ಲಾನು ಅವಾಯ್ಡ್ ಮಾಡಿದ್ರೆ ಮುಂದೆ ನೀವು ಗುರಿ ತಲುಪಕ್ಕಾಗತ್ತೆ. ಲೈಕ್ ಬ್ಯಾಂಗ್ಳೂರ್ ಜರ್ನಿ, isn't it? ಸೊ ಏನ್ ಮಾಡಬೇಕು ನಾವು ಓದ್ಬೇಕಾದಾಗ? ಈಗ ಎಕ್ಸಾಂಪಲ್ಗೆ ಏನು ಬೇಡ, ನಾವು ಜಸ್ಟ್ ಒಂದು ಸಿಂಪಲ್ ಹೇಳ್ತೀನಿ. ನೀವು ಒಂದು ಟೈಮರ್ ಇಟ್ಕೊಳ್ಳಿ. ಟೈಮರ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾನ ಆನ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿರಲ್ಲ, ಇಲ್ಲಿ ಮಿನಿಟ್ಸ್ ಅವರ್ಸ್ ಹೋಗ್ತಾ ಇರುತ್ತೆ. ಬಟ್ ಅದೇ ಒಂದು ಬುಕ್ ಇಟ್ಕೊಂಡು ನೀವು ಕೂತ್ಕೊಳ್ಳಿ. ಟೈಮರ್ ಕಡೆ ನೋಡ್ತಾ ಇರ್ತೀವಿ, ಎಷ್ಟು ನಿಮಿಷ ಆಯ್ತು ಅಲ್ವಾ? ಅವಾಯ್ಡ್ ಫೋನ್ಸ್ ನ ಅವಾಯ್ಡ್ ಮಾಡಿ. ಅದು ಬೇಕು, ಬೇಡ ಅಂತ ಹೇಳ್ತಲ್ಲ. ಸೋಷಿಯಲ್ ಮೀಡಿಯಾನಲ್ಲೂ ಇನ್ಫಾರ್ಮೇಶನ್ ಸಿಗುತ್ತೆ, ಸಿಗಲ್ಲ ಅಂತ ಹೇಳ್ತಲ್ಲ. ಬಟ್ ಅವಾಯ್ಡ್ ಮಾಡಿ. ನಿಮ್ಮ ಎಜುಕೇಶನ್ ಕಡೆ ನೀವು ಗಮನ ಕೊಡಿ. ಒಳ್ಳೆ ಫ್ರೆಂಡ್ಸ್ ನ ಇಟ್ಕೊಳ್ಳಿ. ಮಾಡ್ತೀರಾ? ಇವತ್ತು ಇಲ್ಲಿ ಕೂತಿದ್ದೀರಲ್ಲ, ಇವತ್ತು ನೀವು ನಾವೆಲ್ಲ ಅದೃಷ್ಟವಂತರೆ. ಹೆಂಗೆ ಅಂದ್ರೆ, ನಾವು ಓದ್ಬೇಕಾದ್ರೆ ನಮ್ಗೆ ಯೂನಿಫಾರ್ಮ್ ಕೊಯ್ತಾ, ಯೂನಿಫಾರ್ಮ್ ಒಳ್ಳೆ ಬಟ್ಟೆ ಬೇಕಾದ್ರೆ ಕೊಡ್ಸ್ಕೊಡ್ತಾರ ಫ್ಯಾಮಿಲಿ, ಅಪ್ಪ ಅಮ್ಮ. ಅವ್ರ ಕಷ್ಟ ಏನ್ ಪಡ್ತಾರೋ ಗೊತ್ತಿಲ್ಲ. ನಾವು ಕೇಳಿದ ತಕ್ಷಣ ಫೀಸ್ ಕಟ್ತಾರೆ, ಒಂದು ಯೂನಿಫಾರ್ಮ್ ಕೊಡಿಸ್ತಾರೆ, ನಮ್ಗೆ ಯಾವ್ದು ಬೇಕೋ ಅದು ಫೋನ್ ಕೊಡಿಸ್ತಾರೆ, ಯಾವ್ದು ಬೇಕೋ ಗಾಡಿ ಕೊಡಿಸ್ತಾರೆ ಅಲ್ವಾ? ಏನಕ್ಕೆ? ನಾವು ಚೆನ್ನಾಗಿ ಓದ್ಲಿ ಅಂತ. ಇವತ್ತು ಡಿಗ್ನಿಟರೀಸ್ ಕೂತಿದಾರಲ್ಲ, ಇವ್ರ ಟೈಮಲ್ಲಿ ಯಾವ ಫೀಸ್ ಕಟ್ತಾ ಇರಲಿಲ್ಲ, ಯಾವ ಯೂನಿಫಾರ್ಮ್ ಕೊಡಿಸ್ತಾ ಇರಲಿಲ್ಲ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅವ್ರು ಸಾಧನೆ ಮಾಡಿದಾರಲ್ಲ. ಇಫ್ ದೇ ಕ್ಯಾನ್, ವೈ ವಿ ಕಾಂಟ್? ಎನಿಥಿಂಗ್ ಈಸ್ ಪಾಸಿಬಲ್ ಅಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ನಾವು ಅನ್ಕೊಂಡಾಗ ಮಾತ್ರ. ಸೊ ಇವತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮುಗಿಸಿ ಹೋಗ್ತಾ ಇದ್ದಾರೆ. ಎನಿ ಪ್ಲಾನ್? ನಥಿಂಗ್, ಜಸ್ಟ್ ಬ್ಲೈಂಡ್. ನೋಡೋಣ ಸರ್, ರಿಸಲ್ಟ್ ಬಂದ್ಮೇಲೆ ಪಾಸ್ ಆದ್ರೆ MBA, ಇಲ್ಲ MCOM, ಫೇಲ್ ಆದ್ರೆ ಮದುವೆ, ಅಷ್ಟೇ ಅಲ್ವಾ? ಪ್ಲಾನ್ ಇಟ್ ಟುಡೇ. ಇವತ್ತು ನೀವು ಪ್ಲಾನ್ ಮಾಡಿ. ಇವತ್ತು ನಾವೇನಾದ್ರೂ ಪ್ಲಾನ್ ಮಾಡಲಿಲ್ಲ ಅಂತಂದ್ರೆ ವಿ ಆರ್ ದ ಫೇಲ್ಯೂರ್ಸ್.
ಇವತ್ತು ಜಸ್ಟ್ ಒಂದು ಟ್ರಿಪ್ ಹೋಗ್ಬೇಕಂತಂದ್ರೆ ಜಸ್ಟ್ 2 ಡೇಸ್ 2 or 3 ಡೇಸ್ ಟ್ರಿಪ್ ಹೋಗ್ಬೇಕಂತಂದ್ರೆ 2 ಡೇಸ್ ಮುಂಚಿತವಾಗಿ ಯಾವ ಕಲರ್ ಡ್ರೆಸ್ ಹಾಕೋಣ, ಯಾವ ಕಲರ್ ಗ್ಲಾಸ್ ಹಾಕೋಣ ಪ್ಲಾನ್ ಮಾಡ್ತೀರಾ ಇಲ್ಲ? ಸೊ ವೈ ಕಾಂಟ್ ಯು ಪ್ಲಾನ್ ಫಾರ್ ಫ್ಯೂಚರ್? ಆಫ್ಟರ್ PUC ವಾಟ್, ಆಫ್ಟರ್ ಡಿಗ್ರಿ ವಾಟ್? ಇವತ್ತು ಸುಮಾರಷ್ಟು ಪ್ಲಾನ್ಸ್ ಇದು ನೀವು ಮಿಸ್ಟೇಕ್ ಮಾಡ್ಕೊಂತ ಇದ್ದೀರಿ. ಫಸ್ಟ್ ನೀವೇನಾದ್ರೂ ಒಂದು ಪ್ಲಾನ್ ಇಟ್ಕೊಂಡು ಆ ಪ್ಲಾನ್ ಪ್ರಕಾರ ನೀವು ಸ್ಟಡಿ ಮಾಡಬೇಕು. ಇಲ್ಲ ಯಾರೋ ನನ್ನ ಫ್ರೆಂಡ್ ಸೇರ್ದ, ಆ ಬಲವಂತಕ್ಕೆ ನಾನು ಆ ಕೋರ್ಸ್ ಸೇರಿದೆ, ಇಟ್ಬಿಡಿ. ಫ್ರೆಂಡ್ ಯಾವತ್ತೂ ಬರಲ್ಲ. ಗುಡ್ ಫ್ರೆಂಡ್ ಯಾವತ್ತಿದ್ರು ಎಲ್ಲಿದ್ರು ಗುಡ್ ಫ್ರೆಂಡೇ, ಜೊತೆಲಿ ಹಾಕೊಂಡು ಓಡಾಡೋನಲ್ಲ ಗುಡ್ ಫ್ರೆಂಡ್. ಆ ನಿಮ್ಮ ಗುಡ್ ಫ್ರೆಂಡ್ ಯಾವತ್ತಿರ್ತಾರೆ ಗೊತ್ತಾ? ನೀವು ಯಾವತ್ತಾದ್ರೂ ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುವಂತವನೇ ಗುಡ್ ಫ್ರೆಂಡ್. ಜೊತೆಲಿ ಇಟ್ಕೊಂಡು ನೀವು ಕಷ್ಟ ಪಡ್ತಾದ್ರೂ ಕೂಡ ನೋಡ್ಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಕೊಂಡಿದ್ರೆ ಅವ್ನು ಗುಡ್ ಫ್ರೆಂಡ್ ಅಲ್ಲ. ಆ ತರ ಗುಡ್ ಫ್ರೆಂಡ್ಸ್ ನ ನೀವು ಮಾಡ್ಕೊಳ್ಳಿ. ಇವತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದೀರಾ. ಇವತ್ತು ಮುರಳೀಧರ್ ಸರ್ ಹೇಳ್ದಂಗೆ CA CPT ಈ ತರ ಅಡಿಷನಲ್ ಕೋರ್ಸಸ್ ಇರ್ತವೆ, ಅದು ಮಾಡಿ. ಇನ್ನು ಇವತ್ತು KAS, ಇವತ್ತು ಕೋಲಾರ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಇದೆಯೋ ಅದು ಮುಂಚೆ ಒಂದು ಟೈಮಲ್ಲಿ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಇದೆ. ಬಿಕಾಸ್ ಅಷ್ಟು ಜನ ಇಲ್ಲಿ ಓದ್ಕೊಂಡು ಹೋಗಿ ಅಲ್ಲಿ ಸರ್ವಿಸ್ ಮಾಡ್ತಾರೆ ಕರ್ನಾಟಕಕ್ಕೆ. ಬಟ್ ಈಗ ಹೊರಟೋಗಿದೆ. ಸ್ಟಡಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸುಮಾರಷ್ಟು ಆಪರ್ಚುನಿಟೀಸ್ ಇದೆ. ಇವತ್ತು ಮಲ್ಲೇಶನ್ ಅವರು ಹೇಳ್ತಾ ಇದ್ರು, ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗಿದ್ದೀನಿ ಅಂತ. ಬಟ್ ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ನಾಲೆಜ್. ಫೇಲ್ ಆಗ್ತೀರಾ, ಓಕೆ, ಬಟ್ ಫೇಲ್ಯೂರ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಲ್ವಾ? ಸೊ ನಾವು ಫೇಲ್ಯೂರ್ ನ ಏನ್ ಮಾಡ್ತೀವಿ? ಆಟಕ್ಕೆ ತಗೊಂತೀವಿ. ಯಾವಾಗ ಆಟಕ್ಕೆ ತಗೊಂತೀವೋ ಅವತ್ತು ಫೇಲ್ಯೂರ್. ನಾವು ಎಲ್ಲಿ ಫೇಲ್ಯೂರ್ ಆದ್ರಿ ಅದನ್ನ ನಾವು ರಿಮೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವುದು ಸಕ್ಸಸ್ ಬೇಕು ಅಂತಂದ್ರೆ ಫೇಲ್ಯೂರ್ಸ್ ಇದ್ರೇನೆ ಸಕ್ಸಸ್ ಆಗೋದು. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. 2 ಕಲ್ಲಿರುತ್ತೆ, ಕೇಳಿರ್ತೀರ ಕೆಲವರು, ಇಲ್ಲ ಕೇಳಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. 2 ಕಲ್ಲಿರುತ್ತೆ ರೋಡಲ್ಲಿ. ಆ 2 ಕಲ್ಲು ರೋಡಲ್ಲಿ ಇರ್ಬೇಕಾದಾಗ ಯಾರೋ ಒಬ್ಬ ಬಂದು ಒಂದು ಕಲ್ಲನ್ನ ತಗೊಂಡು ಹೋಗ್ತಾ ಇರ್ತಾನೆ. ಆ ಇನ್ನೊಂದು ಕಲ್ಲು ಹೇಳುತ್ತೆ ಅವನ ಜೊತೆ ಹೋಗ್ಬೇಡ, ಹೊಡೆದಾಗ್ತಾನೆ ನಿನ್ನ ಅಂತ. ಆದ್ರೂ ಆ ಕಲ್ಲು ಹೇಳಿದ ಮಾತು ಕೇಳಿ ಅವ್ರ ಜೊತೆ ಹೋಗ್ತಾನೆ. ಆ ಜೊತೆಗೆ ಹೋಗಿದ್ ಕಲ್ಲು ಅವನು ಕೆಳಗಡೆ ಹಾಕ್ತಾನೆ, ಹೊಡಿತಾನೆ, ಇದು ಮಣ್ಣಲ್ಲಿ ಹಾಕ್ತಾನೆ, ನೀರಲ್ಲಿ ಹಾಕ್ತಾನೆ, ಬಿಸಿಲಲ್ಲಿ ಹಾಕ್ತಾನೆ, ಎಲ್ಲಾ ಕಡೆನೂ ಅದನ್ನ ಬಿಸಾಕಿರ್ತಾನೆ. ಯಾವ ಕಲ್ಲು ತಗೊಂಡೋಗಿರ್ತಾನಲ್ಲ ಆ ಕಲ್ಲು. ಬಟ್ ಒನ್ ಡೇ ಈ ಮೇಡೆ ಒಂದು ಸ್ಟ್ಯಾಚ್ಯೂ. ಆ ಸ್ಟ್ಯಾಚ್ಯೂನ ತಗೊಂಡು ಬಂದು ಪಬ್ಲಿಕ್ ಅಲ್ಲಿ ಇರ್ತಾನೆ. ಅದನ್ನ ನೋಡಕ್ ಬರೋದು ಕ್ಯೂ ಅಲ್ಲಿ ನಿಂತಿರ್ತಾರೆ. ಇನ್ನೊಂದು ಕಲ್ಲಿತ್ತಲ್ಲ, ಆ ಕಲ್ಲು ಆ ಸ್ಟ್ಯಾಚ್ಯೂ ಮುಂದ್ಗಡೆ ಸ್ಟೆಪ್ ಆಗಿ ಇಟ್ಟಿರ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿರ್ತಂದ್ರೆ, ನೀವು ಇವತ್ತು ಕಷ್ಟಪಟ್ರೆ ಯು ಆರ್ ದ ಸ್ಟ್ಯಾಚ್ಯೂಸ್. ಇವತ್ತು ನೀವು ಸುಖ ಪಟ್ರೆ ಮುಂದೆ ದಿವಸ ಆ ಒಂದು ಸ್ಟೆಪ್ ತರ ಆಗ್ತೀವಿ. ಅದನ್ನ ನೀವು ಡಿಸೈಡ್ ಮಾಡಿ, ಸ್ಟೆಪ್ ಆಗ್ಬೇಕಾ ಸ್ಟ್ಯಾಚ್ಯೂ ಆಗ್ಬೇಕಾ ಅಂತ. ಸ್ಟ್ಯಾಚ್ಯೂ ಆಗ್ಬೇಕಂತಂದ್ರೆ ನೀವು ಬ್ಯಾಡ್ ಆಕ್ಟಿವಿಟೀಸ್ ನ ಅವಾಯ್ಡ್ ಮಾಡಿ. ಆ ಬ್ಯಾಡ್ ಆಕ್ಟಿವಿಟೀಸ್ ನ ಅವಾಯ್ಡ್ ಮಾಡಿದ್ರೆ ಯು ವಿಲ್ ಬಿಕಮ್ ಎ ಸ್ಟ್ಯಾಚ್ಯೂಸ್. ಆಗ್ತೀರಾ? ಇವತ್ತು ಪ್ರತಿಯೊಂದು ನಿಮ್ಗೆ ಹೇಳ್ಕೊಡಕ್ಕೆ ಟೀಚರ್ಸ್ ಇರ್ತಾರೆ.
ಒಂದ್ಸಲಿ ಎಲ್ಲ 2 ಸಲ ಕೇಳಿ, 2 ಸಲ ಎಲ್ಲ 10 ಸಲ ಕೇಳಿ. ಇವತ್ತು ಅಂತ ನಿಮ್ಗೆ ಸ್ಟಾಫ್ ಕೂಡ ಸಪೋರ್ಟಿವ್ ಸ್ಟಾಫ್ ಇದೆ, ಇದಾರಲ್ಲ, ಇದಾರ ಬಾಯ್ಸ್ ಕೇಳಿ. ಗುಡ್. ಸೊ ಫಸ್ಟ್ ಇಯರ್ಸ್ಗೆ ವೆಲ್ಕಮ್ ಹೇಳ್ತಾ, ಫೈನಲ್ ಇಯರ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಲೈಫ್ನ ನೀವು ರೂಢಿಸ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗಿ. ಸೊ ಅದ್ರ ಜೊತೆಗೆ ಡಿಗ್ರೀಸ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಇದ್ರೆ ಮಾತ್ರನೇ ಎಜುಕೇಶನ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಕಲೀರಿ. ಅಥವಾ ನಿಮ್ಗೆ ಇನ್ನೂ ಏನಾದರೂ ಸಪೋರ್ಟ್ ಬೇಕಾ ಕೇಳಿ, ನಾವು ಇರ್ತೀವಿ, ಸ್ಟಾಫ್ ಇರ್ತಾರೆ, ಪ್ರತಿಯೊಬ್ಬರು ನಿಮಗಾಗೆ ನಾವು ಇದೀವಿ. ಬಟ್ ನೀವು ಯುಟಿಲೈಸ್ ಮಾಡ್ಕೊಂತಲ್ಲ ಅಷ್ಟೇ. ಮಾಡ್ಕೊಂತೀರಾ? ಸೊ ಆಲ್ ದ ಬೆಸ್ಟ್ ಟು ಆಲ್.